ಹೆಣ್ಣು ಹೊನ್ನು ಮಣ್ಣು ಈ ಮೂರು ವಿಚಾರಗಳಿಗೂ ಕೂಡ ಬಾಗಪ್ಪ ಬೀದಿ ಹೆಣ ಆದ ಅಂತ. ಯಾವಾಗ ಅವನು ರವಿ ಅಗರ್ಖೇಡನನ್ನು ಮುಗಿಸಿರ್ತಾನೆ ಆಕ್ಸಿಡೆಂಟ್ನ ಮೂಲಕವಾಗಿ ಅಂತ ಆರೋಪ ಇದೆಯಲ್ಲ, ಅದು ಮುಗಿಸಿದ ಮೇಲೆ ಏನಾಗಿರುತ್ತೆ, ಆತ ಅಂದರೆ ರವಿ ಈ ಥರದ್ದೊಂದು ರವಿನ ಮುಗಿಸಾದ ಮೇಲೆ ರವಿಯ ಸಹೋದರ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಇರ್ತಾನಲ್ಲ, ಪಿಂಟ್ಯನೊಂದಿಗೆ ಇವನು ಸಂಪರ್ಕದಲ್ಲಿ ಇರ್ತಾನೆ. ಯಾರು? ಬಾಗಪ್ಪ. ನೀನು ಒಳ್ಳೆ ಮಾತಲ್ಲಿ 10 ಕೋಟಿ ಹಣ ಕೊಟ್ಬಿಡು ನನಗೆ, ಆ ಪಿಸ್ತೂಲ್ ಕೊಟ್ಬಿಡು ನನಗೆ, ಇಲ್ಲ ನಿಮ್ಮ ಜಮೀನು ಏನಿದೆಯಲ್ಲ ನನ್ನ ಹೆಸರಿಗೆ ಬರೀ, ಜಮೀನಾದರೂ ಬರೀ, ಅದರ ಬದಲಿಗೆ ನನ್ನ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿದ್ದೀರಲ್ಲ 10 ಕೋಟಿ, ಅದನ್ನಾದರೂ ನನಗೆ ಕೊಡು. ಇದ್ಯಾವುದು ಕೊಡದೇ ಇದ್ದರೆ ನಿನ್ನ ಅತ್ತಿಗೆಯನ್ನೇ ಕಳಿಸ್ಬಿಡು ಅನ್ನೋ ಒಂದು ಮಾತನ್ನು ಹೇಳಿದ್ದ ಇವನು. ಅಲ್ಲಿಗೆ ಹೆಣ್ಣು ಬಂದಾಯಿತು, ಹೊನ್ನು ಬಂದಾಯಿತು, ಮಣ್ಣು ಬಂದಾಯಿತು ಇವನ ಕೊಲೆ ಕೇಸಿನ ಕಾರಣಗಳಲ್ಲಿ. ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಕೂಡ ಈ ಥರ ಆಗ್ತಾರೆ ಎನ್ನುವುದಕ್ಕೆ ಬಾಗಪ್ಪ ಒಂದು ದೊಡ್ಡ ಉದಾಹರಣೆ ಆಗ್ಬಿಡ್ತಾನೆ. ಇದೀಗ ಯಾವತ್ತಿಗೆ ಅತ್ತಿಗೆಯನ್ನು ಕಳಿಸು ಅಂತ ಹೇಳಿದ್ನಲ್ಲ, ಆ ಮಾತು ಕೇಳಿದಂಥ ಪ್ರಕಾಶನಿಗೆ ನನ್ನ ಅಣ್ಣನನ್ನು ಕೊಂದಿದ್ದು ಅಲ್ಲದೆ ಇವತ್ತಿಗೆ ನಮ್ಮ ಅತ್ತಿಗೆ ಬಗ್ಗೆನೂ ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಒಂದು ಸಿಟ್ಟು ಬರುತ್ತೆ ಪ್ರಕಾಶನಿಗೆ. ವಕೀಲ ರವಿ ಆಸ್ತಿ ಹಸ್ತಾಂತರ ಆಗಿಬಿಡ್ಬೇಕು ನನಗೆ ಅಂತ ಕೂಡ ಬಾಗಪ್ಪ ಹರಿಜನ ಪೀಡಿಸ್ತಾ ಇದ್ದ. ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ರವಿ ಪತ್ನಿ ಕಳಿಸ್ಬಿಡು ನನ್ನ ಹತ್ರ ಅಂತ ಕೂಡ ಬಾಗಪ್ಪ ಮಾತಾಡಿದ್ದ. ಹೀಗಾಗಿ ಕೆರಳಿ ಕೆಂಡವಾಗಿದ್ದವನು ದಿವಂಗತ ರವಿಯ ಸಹೋದರ ಪಿಂಟ್ಯ ಅಲಿಯಾಸ್ ಪ್ರಕಾಶ. ಇದರ ಮಧ್ಯೆನೇ ದಿನೇ ದಿನೇ ಬಾಗಪ್ಪ ಹರಿಜನ ಕಿರುಕುಳ ಜಾಸ್ತಿ ಆಗ್ತಾ ಇತ್ತು. ಅಂದರೆ ಕ್ರಮೇಣ ಅವನ ಶತ್ರುಗಳೆಲ್ಲ ಕಡಿಮೆ ಆಗ್ತಾ ಬಂದ್ರಲ್ಲ, ಇನ್ನು ನನ್ನ ಯಾರೂ ಹಿಡಿಯೋರಿಲ್ಲ, ನನ್ನನ್ನು ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ. ಇದು ರವಿ ಅಗರ್ಖೇಡ, ಇವ್ರ ಸಹೋದರನೇ ಪ್ರಕಾಶ್ ಅಲಿಯಾಸ್ ಪಿಂಟ್ಯ. ಇವರನ್ನು ಸಾಯಿಸಿದ ಮೇಲೆ ಇವರ ಪತ್ನಿಯನ್ನು ಕಳಿಸುವಂತ ಇದೇ ಬಾಗಪ್ಪ ಕೇಳ್ತಾ ಇದ್ದ ಅಂತ. ಈ ಕಿರುಕುಳ ಇದೆಯಲ್ಲ, ಇದು ಮೇರೆ ಮೀರಿ ಹೋದಾಗ ಪ್ರಕಾಶ ಏನು ಮಾಡ್ತಾನೆ, ತೀರಾ ಯಾರು ನಿಮಗೆ ಗೊತ್ತಿರಲಿ, ಇದರಲ್ಲಿ ಪ್ರಕಾಶ್ ಮತ್ತು ಅವನೇನು ಗ್ಯಾಂಗ್ ಕಟ್ಕೊಂಡಿದ್ನಲ್ಲ, ಇವ್ರು ಯಾರೂ ಪಳಗಿದ ಕ್ರಿಮಿನಲ್ಗಳಲ್ಲ. ಇದು ಚೆನ್ನಾಗಿ ಗೊತ್ತಿರಲಿಲ್ಲ ನಿಮಗೆ. ಅಂದರೆ ಬಾಗಪ್ಪನ ಹೊಡೆದು ಹಾಕಬೇಕು ಅಂತ ಹೇಳಿದ್ರೆ ಎಂತೆಂಥ ಪಳಗದವರ ಪಲ್ಟಿ ಹೊಡೆದ್ಬಿಟ್ಟಿರ್ತಾರೆ. ಇವನನ್ನು ಏನು 5-6 ಗುಂಡು ಹೊಕ್ಕಿದ್ರೂ ಗಟ್ಟಿಯಾಗಿ ಬದುಕಿದ್ದಂಥ ವ್ಯಕ್ತಿ ಇವನು ಬಾಗಪ್ಪ. ಪಳಗದವರೇ ಹೊಡೆದಾಗಲೂ ಬದುಕಿಬಿಟ್ಟಿದ್ದ ಇವನು. ಇನ್ನೊಂದು ಜನ್ಮ ಅವನಿಗೆ ಅಂತ ಹೇಳ್ತಾ ಇದ್ರು. ಆದರೆ ಪಿಂಟ್ಯ ಮತ್ತು ಅವನೊಂದು 3-4 ಜನ ಗ್ಯಾಂಗ್ ಕಟ್ಕೊಂಡಿದ್ನಲ್ಲ ಪಿಂಟ್ಯ, ಇವ್ರು ಯಾರೂ ಪಳಗಿರಲಿಲ್ಲ. ಇದೇ ಫಸ್ಟ್ ಕ್ರೈಮ್ ಅವ್ರ ಲೈಫಲ್ಲಿ. ಕ್ರೈಮ್ ಹಿಸ್ಟ್ರಿನೇ ಇರಲಿಲ್ಲ ಅವ್ರು ಯಾರಿಗೂ. ಹಿಂದೆ ಎಲ್ಲೆಲ್ಲೋ ಕೆಟ್ಟ ಕೆಲಸ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡಿದಿದ್ದಾರೆ, ಕೊಲೆ ಮಾಡಿದ್ದಾರೆ, ಯಾವ ಹಿಸ್ಟ್ರಿನೂ ಇವ್ರು ಯಾರಿಗೂ ಇಲ್ಲ. ಈ ಥರದ್ದೊಂದು ನೋವು, ಒಂದು ಬೇಸರ, ಒಂದು ನಮ್ಮ ಅಣ್ಣನ ಹಿಂಗೆ ಮಾಡ್ದ, ಅತ್ತಿಗೆ ಬಗ್ಗೆನೂ ಈ ಥರ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಅಂತ ಆಯ್ತಲ್ಲ, ಈ ವಿಚಾರಕ್ಕೆ ಸಿಟ್ಟು ಮಾಡಿಕೊಂಡಂತಹ ಪ್ರಕಾಶ ಬಾಗಪ್ಪನಿಗೆ ಮುಹೂರ್ತ ಇಟ್ಟಿದ್ದ. ಬಾಗಪ್ಪನ ಮುಹೂರ್ತದ ದಿನ ಬಾಗಪ್ಪನೇ ಬೀದಿ ದೀಪ ಆರಿಸಿದ್ದ. ಹಾಗಾಗಿ ಬಾಗಪ್ಪನ ಎತ್ತುವುದೇ ಸರಿ ಅಂತ ನಿರ್ಧಾರ ಮಾಡಿದಂಥವನು ಬಾಗಪ್ಪನ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದ. ಮದೀನಾ ನಗರದ ಸಂಜನಾಳ ಬಾಡಿಗೆ ಮನೆ ಮೇಲೆ ಇವನಿಗೆ ಬಹಳ ಕಣ್ಣಿತ್ತು ಪ್ರಕಾಶನಿಗೆ. ಇಲ್ಲಿ ಬಂದೇ ಬರ್ತಾನೆ ಇವನು, ಬಾಗಪ್ಪ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಗೊತ್ತಿತ್ತು. ಈ ಬಾಗಪ್ಪ ಥರ ಹಳೆ ಪೈಲ್ವಾನ್ರ ಥರ, ಯಾರಿಗೂ ನಾನೇನು ಡೋಂಟ್ ಕೇರ್, ನನ್ನ ಯಾರೇನು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಇವನೇನು ಮಾಡ್ತಿದ್ದ, ಊಟ ಆದ ತಕ್ಷಣ ವಾಕಿಂಗ್ ಮಾಡಬೇಕು ನಾನು, ಆರಿಸೋ ಲೈಟು ಅಂದರೆ ಲೈಟ್ ಆರಿಸ್ಬಿಡ್ತಾಯಿದ್ರು ಮದೀನಾ ನಗರದಲ್ಲಿ. ಲೈಟ್ ಆರಿಸ್ದಾಗಿ ಇವನು ವಾಕಿಂಗ್ ಹೋಗ್ತಿದ್ನಲ್ಲ, ಇವನು ವಾಕಿಂಗ್ ಹೋಗಬೇಕಾದ್ರೆ ಲೈಟ್ ಆರಿಸ್ತಾನೆ ಅಂತ ಒಂದು ಮಾಹಿತಿ ಪ್ರಕಾಶ ಕಲೆಕ್ಟ್ ಮಾಡಿ ಇಟ್ಟಿದ್ದ. ಯಾವಾಗ ಪ್ರಕಾಶನಿಗೆ ಈ ಮಾಹಿತಿ ಇತ್ತೋ ಅಲ್ಲೇ ಹೊಂಚಾಗಿ ಕಾದುಕೊಳ್ತಿದ್ರು. ಪ್ರಕಾಶಂದು ಊಟ ಆಯಿತು ಅಂದರೆ ಈಗ ಬಾಗಪ್ಪಂದು ಊಟ ಆಯಿತು, ಬಾಗಪ್ಪ ಆಚೆ ಬರ್ತಿದ್ದಂದ್ರೆ ಟಮ್ ಒಂದು 2 ವೀಲರ್ ಅಷ್ಟೇ, 4 ಜನ. ಯಾರ್ಯಾರಿಗೂ ಕೊಲೆ ಮಾಡೋ ಎಕ್ಸ್ಪೀರಿಯೆನ್ಸ್ ಇಲ್ಲ, ಯಾರೂ ಹಿಂದೆ ಕೊಲೆ ಮಾಡಿದವರಲ್ಲ. ಬಂದವರೇ ಹೇಗಿದ್ದರೂ ಪಿಂಟ್ಯನ ಹತ್ರ ಪಿಸ್ತೂಲ್ ಇತ್ತು. ಪಿಸ್ತೂಲ್ ಇವನೇ ಶೂಟ್ ಮಾಡಿದ್ನ, ಬೇರೆಯವ್ರು ಶೂಟ್ ಮಾಡಿದ್ರ ಪೊಲೀಸ್ ತನಿಖೆಗೆ ಗೊತ್ತಾಗಲಿ. ಅದು ಒಂದು 2 ಗುಂಡಂತೂ ಅವನ ಬಾಡಿಲಿ ಸಿಕ್ಕಿದೆ, 3 ರೌಂಡು ಫೈರ್ ಮಾಡಿದ್ದಾರೆ, ಜೊತೆಗೆ ಕೊಡಲಿಯನ್ನು ಬಳಸಿ ಅವನ್ನ ಕೊಚ್ಚಿ ಹಾಕಿದ್ರು.